ಬೈಲಹೊಂಗಲ ತಾಲೂಕಿನ ಬಾವಿಹಾಳ ಗ್ರಾಮದ ಅಗಸಿ ಓಣಿಯಲ್ಲಿರುವ ಚರಂಡಿ ಅವ್ಯವಸ್ಥೆಯಿಂದ ಸಾರ್ವಜನಿಕರು ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದು, ಗ್ರಾಮ ಪಂಚಾಯಿತಿ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಹಲವು ತಿಂಗಳಿನಿಂದ ಚರಂಡಿ ಸ್ವಚ್ಛಗೊಳಿಸದ ಪರಿಣಾಮ ಕಲುಷಿತ ನೀರು ನಿಂತು ದುರ್ವಾಸನೆ ಹರಡುತ್ತಿದ್ದು, ಸಾಂಕ್ರಾಮಿಕ ರೋಗಗಳ ಭೀತಿ ಗ್ರಾಮದಲ್ಲಿ ಮನೆ ಮಾಡಿದೆ. ಅಂಗನವಾಡಿ ಶಾಲೆಯು ಸಮೀಪದಲ್ಲೇ ಈ ಚರಂಡಿ ಇರುವುದರಿಂದ ಮಕ್ಕಳು, ಮಹಿಳೆಯರು ಹಾಗೂ ವೃದ್ಧರು ಹೆಚ್ಚು ತೊಂದರೆ ಅನುಭವಿಸುತ್ತಿದ್ದಾರೆ. ಈ ರಸ್ತೆಯಲ್ಲಿ ಸಂಚರಿಸುವ ಸಾರ್ವಜನಿಕರು ಮೂಗು ಮುಚ್ಚಿಕೊಂಡೇ ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಮಳೆಗಾಲ ಆರಂಭವಾದರೆ ಪರಿಸ್ಥಿತಿ ಇನ್ನಷ್ಟು ಹದಗೆಡುವ ಆತಂಕ ವ್ಯಕ್ತವಾಗಿದೆ. ಗ್ರಾಮಸ್ಥರ ಪ್ರಕಾರ ಕಳೆದ 3 ತಿಂಗಳ ಹಿಂದೆಯೇ ಜಿಲ್ಲಾಧಿಕಾರಿ, ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿ ಹಾಗೂ ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಚರಂಡಿ ಸ್ವಚ್ಛಗೊಳಿಸುವಂತೆ ಆಗ್ರಹಿಸಲಾಗಿತ್ತು. ಆದರೆ ಯಾವುದೇ ಸ್ಪಂದನೆ ದೊರಕದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಅಸಮಾಧಾನ ಹೊರಹಾಕಿದ್ದಾರೆ. ಸ್ವಚ್ಛ ಭಾರತ ಅಭಿಯಾನಕ್ಕೆ ಸರ್ಕಾರ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡುತ್ತಿದ್ದರೂ ಗ್ರಾಮ ಮಟ್ಟದಲ್ಲಿ ಮೂಲಭೂತ ಸ್ವಚ್ಛತಾ ವ್ಯವಸ್ಥೆಯೇ ಸಮರ್ಪಕವಾಗಿಲ್ಲ. ಚರಂಡಿ ನೀರು ನಿಂತ ಪರಿಣಾಮ ಸೊಳ್ಳೆಗಳ ಉತ್ಪತ್ತಿ ಹೆಚ್ಚಾಗಿ ಡೆಂಗು, ಮಲೇರಿಯಾ ಸೇರಿದಂತೆ ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿ ಎದುರಾಗಿದೆ ಎಂದು ಗ್ರಾಮಸ್ಥರು ಆರೋಪಿಸಿದರು. ಗ್ರಾಮದ ಹಿರಿಯರಾದ ಅಣ್ಣಪ್ಪ ಗೌಡರ್, ಭಾರತೀಯ ಕೃಷಿಕ ಸಮಾಜ ನವದೆಹಲಿ ರಾಷ್ಟ್ರೀಯ ಸಂಘಟನೆಯ ತಾಲೂಕು ಅಧ್ಯಕ್ಷ ಅಜ್ಮೀರ್ ನದಾಫ್, ಗ್ರಾಮ ಘಟಕ ಅಧ್ಯಕ್ಷ ಈರಣ್ಣ ಕಾಸ್ಗರ್ ಹಾಗೂ ತಾಲೂಕಿನ ಪ್ರಧಾನ ಕಾರ್ಯದರ್ಶಿ ಶಿವಾನಂದ್ ಮಾಸ್ಮಾಡಿ ಮಾತನಾಡಿ, ಸಂಬಂಧಪಟ್ಟ ಅಧಿಕಾರಿ ಕೂಡಲೇ ಕ್ರಮ ಕೈಗೊಂಡು ಚರಂಡಿ ಸ್ವಚ್ಛಗೊಳಿಸಬೇಕು, ಇಲ್ಲವಾದಲ್ಲಿ ಗ್ರಾಮಸ್ಥರೊಂದಿಗೆ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಸಿದರು. ಈ ಕುರಿತು ಬಾವಿಹಾಳ್ ಗ್ರಾಮ ಪಂಚಾಯತಿಯ ಪಿಡಿಒ ಐಬಿ ಅಂಗಡಿ ಅವರು ಪ್ರೆಸ್ ಕ್ಲಬ್ ವಾಹಿನಿಯೊಂದಿಗೆ ಮಾತನಾಡಿ, ಕಳೆದ 3 ತಿಂಗಳ ಹಿಂದೆ ಚರಂಡಿಯನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಲಾಗಿತ್ತು. ಆದರೆ ಗ್ರಾಮದ ಜಾತ್ರೆ ಹಾಗೂ ವಿವಿಧ ಕಾರ್ಯಕ್ರಮಗಳ ಸಂದರ್ಭದಲ್ಲಿ ಸಾರ್ವಜನಿಕರು ನೀರಿನ ಬಾಟಲಿ, ಪ್ಲಾಸ್ಟಿಕ್ ಹಾಗೂ ಇತರೆ ತ್ಯಾಜ್ಯ ವಸ್ತುಗಳನ್ನು ಚರಂಡಿಗೆ ಎಸೆಯುತ್ತಿರುವುದರಿಂದ ಮತ್ತೆ ಕಸ ತುಂಬಿಕೊಂಡಿದೆ. ಸಮಸ್ಯೆ ಕುರಿತು ಗಮನಕ್ಕೆ ಬಂದಿದ್ದು ಕೂಡಲೇ ಸಿಬ್ಬಂದಿಯನ್ನು ಕಳುಹಿಸಿ ಚರಂಡಿ ಸ್ವಚ್ಛಗೊಳಿಸುವ ಕಾರ್ಯ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. ಒಟ್ಟಿನಲ್ಲಿ ಗ್ರಾಮದಲ್ಲಿ ಉಂಟಾಗಿರುವ ಚರಂಡಿ ಸಮಸ್ಯೆ ಸಾರ್ವಜನಿಕ ಆರೋಗ್ಯಕ್ಕೆ ಸವಾಲಾಗಿ ಪರಿಣಮಿಸಿದ್ದು, ಅಧಿಕಾರಿಗಳು ತ್ವರಿತ ಕ್ರಮ ಕೈಗೊಂಡು ಸಮಸ್ಯೆ ಪರಿಹರಿಸಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ದಾಳಿ ಮಾಡುವಾರ ಪಂಚಾಯತ್ 3-4 ಸಲ ಹೇಳಿ ಬನ್ರಿ, ಮೇಡಮ್ ಹೇಳಿ, ಎಲ್ಲಾರು ಹೇಳಿ ಏನ ದಾಳಿ ಮಾಡಿ ಇಲ್ಲಿ ಮನೆ ಬಡ್ಡಿ ಐತ್ರಿ, ಬಡ್ಡಿಗೆ ಅಂಗನವಾಡಿ ಐತ್ರಿ ಇಲ್ಲಿ ಏನ ಮೇಡಮ್ ಮಾಡಿಸ್ತೀವಿ ಅಂತಾಳ. ಯಾರು ಹೇಳಿದ್ರು ದಾಳಿ ಮಾಡುವಳಕ್ಕೆ 3-4 ಸಲ ಹೊಂಟ್ರಿ ನಾ ಇಲ್ಲೇ ಮನೆ ಬಡ್ಡಿ ಐತ್ರಿ, ಅಂಗನವಾಡಿ ಸೋಕೈತ್ರಿ, ಇಲ್ಲಿ ದಮ ಕಟ್ಟಿ ಐತಿ, ಎಲ್ಲಾರು ಜನ ಎಲ್ಲ ಕುಂಟಾರ ಅಭಿಷಾಕ್ ಇಲ್ಲಿ ಒಬ್ರು ಕೇಳಕ್ತಾ ಇರಲ್ಲ ಪಂಚಾಯತ್ ಪರ. ಹೆಂಗ್ ಮಾಡಿದ್ರಿ ನಾವು ಬಾಳೆ ಇಲ್ಲಿ ಇದ್ರ ಬೇರೆ ಮನೆ ಮಾಡಿಕೊಡ್ರಿ, ನಾವು ಬೇರೆ ಮನೆಗೆ ಹೋಗ್ತೀವಿ ನಾವು ಬೇಕಾರ. ಮೊನ್ನೆ ಹೇಳಿದ್ರಿ ಮೇಡಮ್ಗೆ ತೆಗಿಸ್ತೀವಿ ಅಂತ ತೆಗ್ಸಕ್ ತಯಾರಿಲ್ಲ. ಏನ್ ಮಾಡಿದ್ರಿ ಇಂಥವ್ರು ತೊಗೊಂಡು ಎಷ್ಟು ಹೇಳಿದ್ರು ಪಂಚಾಯತ್ಗೆ ಏ ಸಲ ಅಡ್ಡಾಡಿದ್ರು ನಾವು. ಒಂದು ಈಟ ದಾಳಿ ಮಾಡ್ಬೇಕಲ್ಲ, ತೆಗಿಸ್ತೀವಿಲ್ಲ ಅಂತಾಳ 3 ಸಲ ಹೊರಗು ಹಸರು ಮಾಡಿಸಿದಿಲ್ಲ. ಇಲ್ಲಿ ಮೊಣಕಾಲು ಮಠ ನೀರು ಇರ್ತೈತಿ ಸರ್, ಅದು ಏನ ಹೆಂಗ್ರಿ ಇಲ್ಲಿ ಗೋಯಿರಿ ಪೈರಿ ಇಲ್ಲಿ ಜನ ಕುಂಡಿತಾರು ಎಲ್ಲ ಮಾಡ್ತಾರೆ. ಇಲ್ಲಿ ಏನ್ ಮಾಡಿದ್ರಿ ನಾ ಅಗಿಸಿರಿದ ಮೇನ್ ಅಗಿಸಿರಿದ ಎಷ್ಟು ಜನ ಕುಂಡಿದ್ರಿ ರಾತ್ರಿ ಗೈ ಏಕ್ರಿ ಕುಂಡಾಕ್ ಬರ್ದಿಲ್ಲ ಯಾರಿಗೂ ಇಲ್ಲಿ.